ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹಳೆ ವಿಡಿಯೋ, ಅಂದರೆ ನನ್ನ ಮಗಳಿಗೆ ಸೊಪ್ಪು ಹಾಕಿದ್ವಲ್ಲ ಅವತ್ತಿನ ವಿಡಿಯೋ, ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅವತ್ತು ತಟ್ಟೆ ತುಂಬಕ್ಕೆ ಎಳ್ಳುಂಡೆ ಮಾಡಿಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಪ್ಯಾಕೆಟ್ ಎಳ್ಳು ತೊಗೊಂಡಿದ್ದೆ. ಚೆನ್ನಾಗಿರೋದು ತೊಗೊಂಡ್ರೆ ಅದನ್ನು ಸೋಸಿ ಎತ್ತಿಟ್ಕೊಂಡ್ರೆ ಸಾಕು. ಅದನ್ನು ತೊಳೆದು ಒಣಗಿಸೋ ಅಷ್ಟು ಟೈಮ್ ಇರಲಿಲ್ಲ ಅಂತೇಳಿ ಚೆನ್ನಾಗಿ ಸೋಸಿ ಎತ್ತಿಟ್ಕೊಂಡಿದ್ದೆ. ನಾನು ಒಂದು ಅರ್ಧ ಕೆ.ಜಿ ತೊಗೊಂಡಿದ್ದೆ ಅವಳಿಗೆ ಬೇಕಾಗುತ್ತೆ ಅಂತೇಳಿ. ಬಟ್ ನಾನು ಅದರಲ್ಲಿ 2 ಪ್ಯಾಕೆಟ್ ಮಾತ್ರ ಸೋಸಿ ಮಾಡ್ಕೊಂಡಿದ್ದೆ, ಸಾಕಷ್ಟೇ ಅಂತೇಳಿ. ಅದೇನೇ ಎಷ್ಟೊಂದಾಗಿತ್ತು, ಅದನ್ನೇ ಅವಳು ಇನ್ನೂ ಇಟ್ಕೊಂಡಿದ್ದಾಳೆ. ಅದು ತಟ್ಟೆ ತುಂಬಕ್ಕೆ ಅಂತ ಹೇಳಿ ಅಷ್ಟು ಮಾಡಿದ್ದಿದೆ ಅಷ್ಟೇ. ಆ್ಯಂಡ್ ಎಳ್ಳುಂಡೆನ ತಿನ್ನೋಕ್ಕೆ ಕೊಟ್ಟರು ಆವಾಗ ಒಳ್ಳೆಯದು, ಸೊ ತಿನ್ನೋಕ್ಕೂ ಆಗುತ್ತೆ ಅಂತ ಹೇಳಿ ಅದನ್ನು ನಾನು 2 ಪ್ಯಾಕೆಟ್ನ ಮಾಡಿದ್ದೆ. ನನಗೂ ಮಾಡೋದು ಗೊತ್ತಿಲ್ಲ, ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡೇ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ದು ನಾನು. ಪರವಾಗಿಲ್ಲ, ಸುಮಾರಾಗಿ ಬಂದಿತ್ತು. ಆ್ಯಂಡ್ ಫಸ್ಟು ನಾನು ಚೆನ್ನಾಗಿ ಸೋಸ್ ಎತ್ತಿ ಇಟ್ಕೊಂಡಿದ್ದೆ. ಅದಾದಮೇಲೆ ಚಿಟಪಟ ಅಂತ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿ ಹುರ್ಕೋಬಾರ್ದು, ಸೀದಂಗೂ ಆಗಬಾರ್ದು, ಅದು ಬ್ಲ್ಯಾಕು ಆಗಬಾರ್ದು, ಚೆನ್ನಾಗಿರಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಅದು ತಿನ್ನೋಕ್ಕೆ ಅದು ಸೀಸ್ಬಿಟ್ರೆ ಅದೇ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಅದರಿಂದ ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೊಂಡ್ರೇ ಸಾಕು. ನಾನು ಯೂಟ್ಯೂಬ್ ನೋಡ್ತಾನೆ ಮಾಡಿದ್ದು, ನನಗೂ ಹೇಳ್ಕೊಡೋರು ಯಾರು ಇರಲಿಲ್ವಲ್ಲ. ಸೊ ಕೇಳಿದೆ ಸುಮಾರು ಸೀಟ್ನ, ಒಬ್ಬರೊಬ್ಬರು ಒಂದೊಂದು ಥರ ಹೇಳ್ತಾಯಿದ್ರು. ಅದಕ್ಕೇ ಯೂಟ್ಯೂಬ್ ನೋಡೇ ಮಾಡಿಬಿಡೋಣ ಅಂತ ಹೇಳಿ ಯೂಟ್ಯೂಬ್ ನೋಡಿ ಮಾಡಿದ್ದಾಯಿತು. ಸೊ ನೋಡಿ, ನಾನು ಇವಾಗ ಹುರ್ಕೋತಾ ಇದ್ದೀನಲ್ವ, ಆ್ಯಂಡ್ ಆ ಥರ ಹುರ್ಕೊಳ್ಳಿ. ಅದಕ್ಕೆ ನಾನು ಜಾಸ್ತಿ ಇದು ಮಾಡಿಲ್ಲ, ಕಮ್ಮಿ ಫ್ರೇಮ್ ಇಟ್ಕೊಂಡೇ ಹುರ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ಚಿಟಪಟ ಅಂತ ಇದೆ ಅಲ್ವ, ಅದಷ್ಟಾದರೆ ಸಾಕು. ಅದು ಏನಂತಾರೆ ಜಾಸ್ತಿ ಸಿದೋದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಅಷ್ಟಾದರೆ ಸಾಕು. ಆ್ಯಂಡ್ ನೆಕ್ಸ್ಟು ಕೊಬ್ಬರಿ, ಇದು ಆಪ್ಷನಬಲ್, ಬೇಕಾದವ್ರು ಹಾಕೋತಾರೆ, ಬೇಡದೇ ಇದ್ದವ್ರು ಇಲ್ಲ. ತಿನ್ನೋಕ್ಕೆ ಹಾಗೆ ಕೊಡ್ತಾರೆ ಕೊಬ್ಬರಿ ಬೆಲ್ಲನ. ನನ್ನ ಮಗಳು ತಿಂತಿರಲಿಲ್ಲ, ಕೊಬ್ಬರಿ ಬೆಲ್ಲ ಕೊಟ್ಟರೆ ಅಗಿಯೋಕ್ಕಾಗಲ್ಲ ಅಂತ ಹೇಳಿ ತಿಂತಾ ಇರಲಿಲ್ಲ. ಸೊ ಅದಕ್ಕೆ ಸಲುವಾಗಿ ನಾನು ಅವಳಿಗೆ ಕೊಬ್ಬರಿ ಹಾಕ್ತೆ. ಆ್ಯಂಡ್ ಅದಕ್ಕೆ ನಾನು 2 ಅಚ್ಚು ಬೆಲ್ಲ ತೊಗೊಂಡಿದ್ದೆ, ದಪ್ಪದು, ಸ್ವಲ್ಪ ಸ್ವೀಟ್ ಬರಲಿ ಅಂತ ಹೇಳಿ. ಬರೀ ಎಳ್ಳೆಳ್ಳೆ ಆಗಿಬಿಟ್ರೆ ತಿನ್ನೋಕ್ಕೂ ಆಗೋಲ್ಲ, ಕೊಬ್ಬರಿನೂ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ 2 ಅಚ್ಚು ಬೆಲ್ಲ ತೊಗೊಂಡಿದ್ದೆ. ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದಷ್ಟನ್ನೇ ಫಸ್ಟು ಪುಡಿ ಮಾಡಿಕೊಂಡೆ ಎಳ್ಳನ್ನ. ಅದಾದಮೇಲೆ ಬೆಲ್ಲ ಹಾಕಿ ಪುಡಿ ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಕೊಬ್ಬರಿ ಹಾಕಿ ಪುಡಿ ಮಾಡಿಕೊಂಡೆ. ಒಂದೊಂದನ್ನೇ ಸಪ್ರೇಟಾಗಿ ಪುಡಿ ಮಾಡಿಕೊಂಡು ಆಮೇಲೆ 3 ಹಾಕಿದ್ಮೇಲೆ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ. ಉಲ್ಟಾ ಮಿಕ್ಸಿ ಇದರಲ್ಲೂ, ಅಂದರೆ ಇದು ಜಾರಲ್ಲಿ ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಿಯಾಗಿದ್ರೂ ಓಕೆ. ಜಾಸ್ತಿ ನುಣ್ಣಗೆ ಬೇಕು ನಮಗೆ, ಎಳ್ಳೆಲ್ಲ ಬಾಯಿಗೆ ಸಿಗಬಾರ್ದು ಅನ್ನಂಗಿದ್ದಿದೆ ಜಾಸ್ತಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣಗೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಉಂಡೆ ಕಟ್ಟೋಕ್ಕಾಗಲ್ಲ ಅಂತಂದರೆ ತುಪ್ಪ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು, ತುಪ್ಪ ಜಾಸ್ತಿ ಹಾಕೋಂಗಿಲ್ಲ. ಸ್ವಲ್ಪ ತುಪ್ಪ ಹಾಕಿ ನಾನು ಉಂಡೆ ಮಾಡಿಕೊಂಡೆ, ಬಿಕಾಸ್ ಅದು ಕೂರ್ತಾ ಇರಲಿಲ್ಲ ನನ್ನ ಕೈಗೆ. ತಟ್ಟೆಗೆ ತುಂಬೋದ್ರಿಂದ ಅಂತ ಹೇಳಿ ಸ್ವಲ್ಪ ದಪ್ಪದಾಗೇ ಕಟ್ಟಿದೆ ನಾನು, ತಟ್ಟೆಗೆ ಇಡಬೇಕಾಗಿತ್ತಲ್ವ, ಅದರಿಂದ ಹೇಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಸೊ ನಾನು ಫಸ್ಟ್ ಮಾಡಿದ್ದಿಂದ ನನಗೆ ಆ ಥರ ಮಾಡಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನನಗೂ ಸಣ್ಣದಾಗೆ ಮಾಡ್ತಾಯಿದ್ದೆ ಮನೆಗಾಗಿದ್ದಿದ್ರೆ. ಇಲ್ಲಾಂದರೆ ಉಂಡೆ ಮಾಡಿದೆ ಅದೇ ಥರ ಬಾಕ್ಸ್ಗೆ ಹಾಕಿಟ್ಕೊಂಡ್ರೂ ಆಗುತ್ತೆ, ಅದು ನಮ್ಮ ಆಪ್ಷನಬಲ್, ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಸೊ ಫೈನಲಿ ನಾನು ಅದ್ರ ಜೊತೆಗೆ ಅಕ್ಕಿ ಉಂಡೆನೂ ಮಾಡಬೇಕಿತ್ತು, ನೋಡಿ ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಇದರಲ್ಲಿ ಕಟ್ ಮಾಡಿದ್ದೀನಿ, ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟು. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.